ಕಾಂಪೌಂಡ್ ಇಲ್ಲದ ಮನೆ ಅಂದ್ರೆ ನಾವು ಬಟ್ಟೆ ಇಲ್ಲದ್ರೆ ಬೀದಿಯಲ್ಲಿ ತಿರುಗಿ ಅಷ್ಟು ಒರಿಜಿನಲ್ ರೂಲ್ಸ್ ಇರೋದು ಏನಂದ್ರೆ ವಾಸ್ತುವಲ್ಲಿ 4 ಕಡೆ ಕಾಂಪೌಂಡ್ ಕಟ್ಟಿ ಮನೆ ಕಟ್ಟಬೇಕು ಅಂತ ಹಳೇ ವಾಸ್ತುವಲ್ಲಿ ಏನಕ್ಕೆ ಈಗ ದೇವರಿಗೆ ಅಲಂಕಾರ ಮಾಡ್ಬೇಕಾರೆ ಎಲ್ಲ ಕಟನ್ ಹಾಕ್ಬಿಟ್ಟು ಫುಲ್ ರೆಡಿ ಮಾಡಿ ಹೌದಲ್ವಾ ಮತ್ತೆಲ್ಲ ರೆಡಿ ಮಾಡಿ ಓಪನ್ ಮಾಡಿ ಸೇಮ್ ಹಂಗಿರ್ಬೇಕು ನೀಟಾಗಿ ರೆಡಿ ಆಗೋರು ಯಾರು ಕಾಣಬಾರ್ದು ನೀನು ಕಟ್ಬಿಡ್ಬೇಕು ಹೈಟ್ ಮಾಡಿ ಕಟನ್ ಹಾಕಿ ಫುಲ್ ರೆಡಿ ಮಾಡಿ ಒಂದ್ಸಲಿ ಓಪನ್ ಮಾಡ್ಬೇಕು ಏನೋ ಒಂದು ಅವ್ರಿಗೇನೋ ಒಂದು ಅನುಮಾನ ಆಗಿ ನಮ್ಮ ವಿಡಿಯೋಗಳೇನೋ ನೋಡಿ ಒಂದ್ಸಲಿ ತೋರಿಸ್ಬಿಡೋಣ ಏನಾದ್ರು ಮಿಸ್ಟೇಕ್ ಇದ್ರೆ ಈಗಲೇ ಸರಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಈ ತರ ಎಲ್ಲರಿಗೂ ಒಂದು ಅರಿವು ಬರ್ಬೇಕು ಕಟ್ಟಕ್ಕೆ ಮುಂಚೆ ಒಂದು ಸ್ಮಾಲ್ ಕನ್ಸಲ್ಟೇಷನ್ ಯಾರಿಗಾದ್ರೂ ಕರೀರಿ ನಮಗೆ ಅಂತಲ್ಲ ಯಾರೋ ಒಂದಷ್ಟು ವಿದ್ಯೆ ಗೊತ್ತಿರೋರಿಗೆ ಕಲ್ತು ಕೇಳಿದಾಗ ನಿಮಗೆ ಒಂದು ಒಳ್ಳೆ ಸಜೆಷನ್ ಕೊಡ್ತಾರೆ ನೋಡಿ ಇದು ರೋಡ್ ಕೂತಿದೆಯಲ್ಲ ಇದು ಒಳ್ಳೆ ರೋಡ್ ಕೂತು ತುಂಬಾ ಜನ ಎದುರಿಸ್ತಾರೆ ರೋಡ್ 3 ರೋಡ್ ಇದೆ ಕೆಳಗಡೆ ನೋಡಿ ಏನಿದೆ ನೋಡು ಮೇಲೆ ಏನ್ ಬೇಕು ನೋಡಿ ಮೇಲೆ ಹೆಂಗ್ ಬರ್ಬೇಕಾದ್ರೆ ಡ್ರಾಯಿಂಗ್ ಆಗ ಈಗ ಇದು ಬೆಳೆಸಿದ್ಯಾ ನಾರ್ತ್ ಈಸ್ಟ್ ಬರ ಆಯ್ತು ನಾರ್ತ್ ಈಸ್ಟ್ ಬೆಳೀತು ಈಶಾನ್ಯ ಮೂಲೆ ಇಲ್ಲ ಅಂದ್ರೆ ಮೂಲೆಗೆ ಕ್ಲೋಸ್ ಮಾಡಬಾರ್ದು ಅಲ್ಲ ಕಿಟಕಿ ಇದ್ರೆ ಬರಲ್ಲ ಬರೀ ಬೆಳಕು ಎಲ್ಲ ಕ್ಲೋಸ್ ಮಾಡಿರ್ತೀವಿ ಕಿಟಕಿಗಳು ಬಾಗ್ಲಿಂದಾನೇ ಬರೋದು ಎನರ್ಜಿ ಬಾಗ್ಲೇ ನಮ್ಗೆ ಮುಖ್ಯ ಅಷ್ಟೇ ನೀನು 3 ರೋಡಲ್ಲಿ ಇದೆಯಾ ದೃಷ್ಟಿ ಜಾಸ್ತಿ ಬೀಳುತ್ತೆ. ನಮಸ್ಕಾರ ಸ್ನೇಹಿತರೆ, ಫ್ರೆಂಡ್ಸ್ ವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಕಲೇಶ್ಪುರ ಊರ ಹೆಸರೇನು ಹೊನ್ನವಳ್ಳಿ ಸಕಲೇಶ್ಪುರ ಹೊನ್ನವಳ್ಳಿ ಹತ್ರ ಇದ್ದೀವಿ. ನಿನ್ನ ಹೆಸರೇನಡ? ತೌಶಿತ್. ನಿನ್ನ ಹೆಸರು? ಕಿಶನ್. ನೋಡಿ ಇವರಿಬ್ಬರ ಮಕ್ಕಳಿಬ್ಬರಿಗೂ ಕನಸಿಗೋಸ್ಕರ ಒಂದು ಮನೆ ಕಟ್ತಾ ಇದ್ದೀನಿ ಪಾಪ. ತಂದೆಯಾಗಿ ಕರ್ತವ್ಯ ಒಂದು ಮಕ್ಕಳಿಗೆ ಒಂದು ಒಳ್ಳೆ ಗೂಡಿರಬೇಕು. ನಾವು ಹೆಂಗೋ ಹೆಂಚಿ ಮನೆ ಅದರಲ್ಲಿ ಜೀವನ ಮಾಡಿಬಿಟ್ವಿ ಅಲ್ವಾ. ಸೊ ಮಕ್ಕಳಿಗೆ ಸ್ವಲ್ಪ ರಾಯಲ್ ಆಗಿ ಚೆನ್ನಾಗಿರಲಿ ಅಂತ ಮಕ್ಕಳಿಬ್ಬರಿಗೂ ಒಂದು ಒಳ್ಳೆ ಮನೆ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ ಮನೆ. ಸೊ ಈಗೇನಂದರೆ ಆಲ್ಮೋಸ್ಟ್ ಫಿನಿಶ್ ಮಾಡಿಲ್ಲ, ಇನ್ನೂ ಬರೀ ಒಂದು ಫಸ್ಟ್ ಮೋಲ್ಡ್ ಮಾತ್ರ ಮಾಡಿ ಏನೋ ಒಂದು ಅವ್ರಿಗೇನೋ ಒಂದು ಅನುಮಾನ ಆಗಿ ನಮ್ಮ ವಿಡಿಯೋಗಳೇನೋ ನೋಡಿ ಒಂದ್ಸಲಿ ತೋರಿಸ್ಬಿಡೋಣ, ಏನಾದರೂ ಮಿಸ್ಟೇಕ್ ಇದ್ರೆ ಈಗಲೇ ಸರಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲರಿಗೂ ಒಂದು ಅರಿವು ಬರಬೇಕು. ಯಾವಾಗಲೂ ಕಟ್ಟಕ್ಕೆ ಮುಂಚೆ ಒಂದು ಸ್ಮಾಲ್ ಕನ್ಸಲ್ಟೇಷನ್ ಯಾರಿಗಾದ್ರೂ ಕರೀರಿ ನಮಗೆ ಅಂತಲ್ಲ ಯಾರೋ ಒಂದಷ್ಟು ವಿದ್ಯೆ ಗೊತ್ತಿರೋರಿಗೆ ಕಲ್ತು ಕೇಳಿದಾಗ ನಿಮಗೆ ಒಂದು ಒಳ್ಳೆ ಸಜೆಷನ್ ಕೊಡ್ತಾರೆ. ಸೊ ಅದು ಒಳ್ಳೆ ದಾರಿ ಆಗುತ್ತೆ. ಒಳ್ಳೆ ಚೆನ್ನಾಗಿರ್ಬೇಕು ಅಷ್ಟೇ. ಯಾರು ಮನೆ ಕಟ್ಟಿದ್ರು ನಮ್ಮ ಮಕ್ಕಳು ಮರಿ ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು. ನಮ್ಮ ಥರ ಅಂದರೆ ನಾವು ಸರಿಯಾಗಿ ಓದಲಿಲ್ಲ, ಮುಂದಕ್ಕೆ ಹೋಗಲಿಲ್ಲ, ಇವರು ಆದರೂ ಚೆನ್ನಾಗಿ ಆಗಿ ಮುಂದೆ ಹೋಗ್ಬೇಕು ಅನ್ನೋದೊಂದು ಎಲ್ಲ ಪ್ರತಿಯೊಬ್ಬ ತಂದೆ ತಾಯಿಗೂ ಒಂದು ಇದಿರುತ್ತೆ. ಸೊ ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ಸ್ಮಾಲ್ ಸಜೆಷನ್ ಕೊಡೋಣ. ಅವರು ಪಾಪ ಅವ್ರ ಐಡಿಯಾದಲ್ಲಿ ಅವ್ರು ಮಾಡಿದ್ದಾರೆ, ಆಲ್ಮೋಸ್ಟ್ ಚೆನ್ನಾಗಿ ಮಾಡಿದ್ದಾರೆ. ಸ್ಮಾಲ್ ಮಿಸ್ಟೇಕ್ ಇದೆ, ಈಗಲೇ ರೆಡಿ ಮಾಡಿಕೊಂಡು ಸೂಪರ್ ಆಗಿರುತ್ತೆ ಮನೆ. ಈಗ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ವಿಡಿಯೋ ನೋಡಿ ಇವ್ರನ್ನ ನಾವು ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಇವ್ರನ್ನ ಸ್ನೇಹಿತರು ಮಾಡ್ಕೊಂಡು ಇಲ್ಲಿ ಕರ್ಸಿದೀವಿ. ಫ್ರೆಂಡ್ಸ್ ಆಗಿ ನಮ್ಮ ಸ್ನೇಹಿತರು ಮಾಡ್ಕೊಂಡಿದೀವಿ, ಕರ್ಸಿದೀವಿ. ನಾನು ತುಂಬಾ ದಿವಸದಿಂದ ಫೋನಲ್ಲಿ ಟಚಲ್ಲೇ ಇದ್ದ. ಒಂದ್ಸಲಿ ಬಂದು ಹಂಗೆ ಹೋಗ್ಬಿಟ್ಟಿದೆ, ಡೈರೆಕ್ಟಾಗಿ ಬರೋಕ್ಕಾಗಲಿಲ್ಲ. ಸೊ ಈ ಕಾರಲ್ಲಿ ಬಂದಿದ್ದೆ ನಾನು, ಅದರಿಂದ ಹಿಂಗೆ ಎಲ್ಲ ಟಚ್ ಮಾಡ್ಕೊಂಡು ಹೋಗ್ತೀನಿ. ಸೊ ಒಂದ್ಸಲಿ ಸಕಲೇಶ್ಪುರಕ್ಕೆ ಬಸ್ಸಲ್ಲಿ ಬಂದ್ಬಿಡ್ತೀನಲ್ಲ, ಹೋಗೋಕ್ಕಾಗಲ್ಲ ಅದರಿಂದ. ಬನ್ನಿ ಮುಂದ್ಗಡೆಯಿಂದ ಬರೋ. ನಿಮ್ಮ ಹೆಸರೇನಮ್ಮ? ಪಲ್ಲವಿ. ನಿಮ್ಮ ಹೆಸರು? ಮೋಹನ್ ಕುಮಾರ್. ಅದು ಪಲ್ಲವಿ ಮೋಹನ್ ಕುಮಾರ್. ಓಕೆ, ಇವರೆಲ್ಲರಿಗೂ ಒಂದು ಒಳ್ಳೆ ವಾಸ್ತು ನಮ್ಮ ಕಡೆಯಿಂದ ಒಂದು ಸಜೆಷನ್ ಕೊಡೋಣ. ಬಾ ಹಂಗೆ ಬಾ. ನೋಡಿ ಇದು ರೋಡ್ ಕೂತಿದೆಯಲ್ಲ, ಇದು ಒಳ್ಳೆ ರೋಡ್ ಕೂತು. ತುಂಬ ಜನ ಎದುರಿಸ್ತಾರೆ, ರೋಡ್ 3 ರೋಡ್ಗಿದೆ. ಅದೇ ನಮ್ಮನ್ನು ತುಂಬ ಎದುರಿಸಿದ್ರು. 3 ರೋಡಿಗಿದೆ, ಇದು ನೇರವಾಗಿ ರೋಡ್ ಬಂದಿದ್ದು ಇದಾಗುತ್ತೆ ಅನ್ನೋದಕ್ಕೆ ಅನ್ನೋದು ನಿಮಗೆ ಭಯ ಇರುತ್ತೆ. ಯಾಕೆಂದ್ರೆ ಅವತ್ತಿನಿಂದಲೂ ಹಿಂಗೆ ಐತಲ್ಲ ಮನೆ. ಅವತ್ತಿನ ಅಜ್ಜನ ಕಾಲದಲ್ಲಿ 50ನೇ ಇಸ್ವಿ ಕಟ್ಟಿದ್ದು ಉತ್ತರಕ್ಕೆ ಬಾಕ್ಲಿಟ್ಟಿದ್ರು. ಅಲ್ಲ ಅವತ್ತು ಹಿಂಗೆ ಐತಲ್ವಾ, ಅವರೆಲ್ಲ ಚೆನ್ನಾಗಿದ್ರಲ್ವಾ? ಚೆನ್ನಾಗಿದ್ರು, ಆರ್ಥಿಕವಾಗಿ ಚೆನ್ನಾಗಿರ್ಲಿಲ್ಲ ಅಷ್ಟೇ. ಆರ್ಥಿಕವಾಗಿ ಅದೇ ಸಣ್ಣ ಪುಟ್ಟ ಬೇರೆ ಮಿಸ್ಟೇಕ್ಸ್ ಇರ್ತದೆ. ಇದು ಚೆನ್ನಾಗಿದೆ, ಇದು ಡೈರೆಕ್ಟ್ ಪೂರ್ವ ಏಷ್ಯಾನಿಗೆ ನಿನ್ನ ರೋಡು. ಈ ರೋಡ್ನ ನೀನು ಕಂಟಿನ್ಯೂ ಮಾಡ್ಕೊ. ಅಲ್ಲಿದೆಯಲ್ಲ ಆ ಕಡೆ ಈ ಕಡೆ ಏನಾದರೂ ಇದು ಮಾಡಿಬಿಟ್ಟು ಸ್ಟ್ರೈಟ್ ಒಂದು ದಿಂಡು ಥರ ಕಟ್ ಥರ ಏನಾದರೂ ಮಾಡಿಕೊಂಡು ಸ್ಟ್ರೈಟ್ ಗೇಟ್ ಅಲ್ಲೇ ಇಡ್ಬೋದಾ? ಜಾಗ ಎಲ್ಲಿದೆ ನೋಡ, ನಿನ್ನ ಜಾಗ ಎಷ್ಟು ಅಷ್ಟೇ. ತೆಂಗಿನ ಮರದವರು ನಮ್ಮದು. ಅದು ನೀನು ಫೆನ್ಸಿಂಗ್ ಹಾಕೋ, ಬಟ್ ಮನೆಗೆ ಮಾತ್ರ ಸ್ಕ್ವೇರ್ ಆಗಿ ಇರಬೇಕು. ಯಾವ ಮೂಲೆ ನೋಡಿ ನಿಂದು ಹಿಂಗೆ 3 ಮೂಲೆ ಹಿಂಗೆ ಬಂತು ನಂದು. 3 ಮೂಲೆ ಬರ್ತಾ ಇದೆ. 3 ಮೂಲೆ ಅದನ್ನು ಸಪ್ರೇಟಾಗಿ ಫೆನ್ಸಿಂಗ್ ಹಾಕೋ. ಮನೆಗೆ ಮಾತ್ರ ಕರೆಕ್ಟಾಗಿ 4 ಮೂಲೆ ಮಾಡ್ಕೊ, ಕರೆಕ್ಟಾಗಿ ಸ್ಕ್ವೇರ್ ಮಾಡ್ಕೋಬೇಕು. ನಾನು ನಿನ್ಗೆ ಹೇಳ್ತೀನಿ, ಅದು ಡ್ರಾಯಿಂಗು ನಿನಗೆ ಕಳಿಸ್ತೀನಿ. ಕಿರಣ್ ಇದನ್ನು ಒಂಚೂರು ಕರೆಕ್ಟಾಗಿ ಮೇಲೆ ಕರೆಕ್ಟಾಗಿ ನೋಡ್ರಿ, ಇಬ್ಬರು ಡ್ರಾಯಿಂಗ್ ಹಾಕ್ಕೊಡೋಣ ಅವ್ರಿಗೆ. ಕೆಳಗಡೆ ನೋಡಿ ಏನಿದೆ ನೋಡು, ಮೇಲೆ ಏನು ಬೇಕು ನೋಡಿ, ಮೇಲೆ ಹೆಂಗೆ ಬರ್ಬೇಕಾದ್ರೆ ಡ್ರಾಯಿಂಗ್ ಹಾಕ್ಕೊಡೋಣ. ಮೇಲ್ಗಡೆ ನಮಗೆ 3 ರೂಮು, 1 ಅಟ್ಯಾಚ್ ಮಾಡ್ತೀವಿ. 3 ರೂಮು 1 ಅಟ್ಯಾಚ್. ಇಲ್ಲಿ ಸಿಟ್ಔಟ್ ಅಂದರೆ ಇಲ್ಲಿ ಸುಮ್ಮನೆ ಔಟ್ ನೋಡೋಕ್ಕಷ್ಟೇ. ಇಲ್ಲಿ ಬಂದು ಸಿಟ್ಔಟ್ ಬರುತ್ತೆ ನಮಗೆ. ಇಲ್ಲೇ ಸಿಟ್ಔಟ್ ಕೊಡ್ಬೋದು, ಬಟ್ ಆ ಕಡೆ ಕೊಡ್ಬೇಕದು. ಯಾಕೆ ಆ ಕಡೆ ಇದು ಪೂರ್ವ ಅಲ್ವಾ, ಪಶ್ಚಿಮಕ್ಕೆ ಕೊಡ್ಬೋದು. ಪೂರ್ವ ಕೊಡೋಂಗಿಲ್ಲ? ಪೂರ್ವ ಕೊಡ್ಬೋದು. ಪೂರ್ವಕದ ಇಲ್ಲಿದೆ ಸಿಟ್ಔಟ್, ಓಪನ್ ಕೊಡೋಣ. ಇಲ್ಲಿ ಸಿಟ್ಔಟ್ ಕೊಡೋಣ. ಓಕೆ, ಹೆಂಗೆ ಬೇಕು ಅಂತ ಅವ್ರು ನಮ್ಮ ಇಂಜಿನಿಯರ್ಗೆ ನೀವು ವಿವರಿಸಿದ್ರೆ ಆಮೇಲೆ ಮಾಡ್ಕೊಡ್ತಾರೆ.
ಅದೊಂದು ಸ್ಕೆಚ್ ಥರ ಒಂದು ಹಾಕ್ಸಿದ್ವಲ್ಲ ನಮಗೆ ಪಂಚಾಯತಿ ಅಪ್ಲಿಕೇಶನ್. ಈಗ ಇದು ಬೆಳೆಸಿದ್ಯಾ, ಹ್ಞೂ ನಾರ್ತ್ ಈಸ್ಟು ಬರ ಆಯಿತು, ನಾರ್ತ್ ಈಸ್ಟ್ ಬೆಳೀತು, ಎಲ್ಲರೂ ನಿಮ್ಮ ಕಡೆ ಎಲ್ಲ ಇದೆ. ಮಳೆ ಜಾಸ್ತಿ ಇರೋದ್ರಿಂದ ತೊಂದರೆ ಪಾಪ. ನೋಡಿ ಅವ್ರ ಎದುರುಗಡೆ ಅವ್ರು ಚೆನ್ನಾಗಿ ಮಾಡ್ಕೊಂಡವ್ರೆ, ಅದು ಸ್ಕ್ವೇರ್ ಆಗಿದೆ. ಅದರಿಂದ ಇಲ್ಲಿ ಬಾ, ನೀವು ಸ್ವಲ್ಪ ಇದನ್ನು ಕಂಟಿನ್ಯೂಷನ್ ಮಾಡ್ಕೊಳ್ಳಿ ಅದನ್ನು ಮುಂದಕ್ಕೆ. ಅದು ಹೇಳಿದ್ನಲ್ಲ, ಸೊ ಅಲ್ಲಿ ವಾಯು ಮೂಲೆ ಕಡಿಮೆ ಆಯಿತು, ಒಂದು ಪಿಲ್ಲರ್ ಹಾಕಿ ಮತ್ತು ಸೇಮ್ ಇಂಚಲ್ಲ ಸ್ಕ್ವೇರ್ ಮಾಡ್ಕೊ. ಅವಾಗ 4 ಮೂಲೆ ಸ್ಕ್ವೇರ್ ಆಗುತ್ತೆ. ಆಯಿತಾ? ಬಾ, ಇದು ಕರೆಕ್ಟಿಗಿದೆ, ಏನು ತೊಂದರೆ ಇಲ್ಲ, ಇರೋದ್ರಲ್ಲಿ ಚೆನ್ನಾಗಿದೆ. ಇದು ನಾವು ಮಾಮೂಲಿ ಇಲ್ಲಿ ಕೊಡೋದಿಲ್ಲ, ದೇವ್ರ ಮೂಲೆಯಲ್ಲಿ. ದೇವ್ರ ಮನೇಲಿ ಅಲ್ಲಿ ಕೊಡ್ತೀವಿ. ಅಲ್ಲಿ ಆವಾಗ ಹಾಲು ದೊಡ್ಡದಾಗತ್ತೆ ಏನಮ್ಮ. ಅಲ್ಲಿ ನೀವು ಬೇಕು ಅಂದರೆ ಸೆಕೆಂಡ್ ಆಪ್ಷನಲ್ಲಿ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲೇ ಇರಲಿ ಅಂದರೆ ಓಕೆ, ನಿಮ್ಮ ಇಷ್ಟ. ನಮಗೆ ಈಶಾನ್ಯ ಇದರಲ್ಲೇ ಇರಬೇಕು ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ಅಂದರೆ ಮೂಲೆಗೆ ಕ್ಲೋಸ್ ಮಾಡಬಾರ್ದು, ಮೂಲೆಗಳಲ್ಲಿ ಹಾಕಬಾರ್ದು, ಮೂಲೆ ಕ್ಲೋಸ್ ಮಾಡಬಾರ್ದು. ಹಾಂ, ಈಗ ನಿಮ್ಮ ಹಾಲಿಗೆ ಈ ಮೂಲೆ ಕ್ಲೋಸ್ ಆಗ್ಬಿಡುತ್ತೆ, ಆ ಥರ ಆಗುತ್ತೆ. ಅಲ್ಲಿ ಇಟ್ಕೋಬೋದು. ಇದು ಟೋಟ್ಲ್ ಈಶಾನ್ಯಕ್ಕೆ ಮೂಲೆ ಅಲ್ವಾ, ಅದರಿಂದ ಅಲ್ಲಿ ಆಪ್ಷನ್ ಇದೆ. ಇಲ್ಲ ಅಂದರೆ ಇದು ಓಕೆ, ಏನು ನಿನಗೆ ತುಂಬ ಇದೇನಾಗೋದಿಲ್ಲ. ಆಯಿತಾ? ಇದು ಚೆನ್ನಾಗಿದೆ. ಆಯಿತಾ? ಇಲ್ಲಿ ನಿಮಗೆ ಗಂಡು ಮಕ್ಳು ಇರೋದ್ರಿಂದ ಸ್ವಲ್ಪ ಪೂರ್ವಕ್ಕೊಂದು ಡೋರ್ ಪ್ಲಾನ್ ಮಾಡ್ಕೊ. ಇನ್ನೂ ಸ್ವಲ್ಪ ಕಿಟಕಿ ಇಟ್ಕೋಬೇಕಾದ್ರೆ ಇನ್ನು ಸ್ವಲ್ಪ ತಗೊಂಡು ಇಲ್ಲಿವರೆಗೂ ಇಲ್ಲೊಂದು ದೊಡ್ಡದು ಕಿಟಕಿ ಇಟ್ಕೋ, ಇಲ್ಲೊಂದು ಡೋರ್ ಇರಲಿ. ಹಾಂ, ಇಲ್ಲೊಂದು ಅಂದರೆ ಅದು ಯಾವಲು ತಾತ್ಕಾಲಿಕ ಯಾವಲ ಬೆಳಗ್ಗೆ ಹೊತ್ತು ಓಪನ್ ಮಾಡಿದ್ರೆ ಸೂರ್ಯನ ಎನರ್ಜಿ ಚೆನ್ನಾಗಿ ಬರುತ್ತೆ ಇಲ್ಲಿ. ಅದಕ್ಕೆ ನಾವು ದೊಡ್ಡ ಕಿಟಕಿನೇ ಇಡಿಸ್ತೀವಿ ಪ್ಲಾನ್ ಮಾಡಿ. ಅಲ್ಲ, ಕಿಟಕಿ ಇದ್ರೆ ಬರಲ್ಲ, ಬರೀ ಬೆಳಕು ಎಲ್ಲ ಕ್ಲೋಸ್ ಮಾಡಿರ್ತೀವಿ ಕಿಟಕಿಗಳು. ಬಾಗ್ಲಿಂದಾನೇ ಬರೋದು ಎನರ್ಜಿ, ಬಾಗ್ಲೇ ನಮ್ಗೆ ಮುಖ್ಯ. ಇಲ್ಲಿ ಓಡಾಡ್ತಾ ಇರ್ತೀವಿ ಮಕ್ಕಳು, ಗಂಡು ಮಕ್ಳು ಇದ್ದಾರೆ. ಸೊ ಅದು ಬಂದು ಹೆಣ್ಮಕ್ಳದು ಸ್ವಲ್ಪ ಲಕ್ಷ್ಮೀ ಕುಬೇರ ಎಲ್ಲ ಚೆನ್ನಾಗಿರುತ್ತೆ ಅದು. ಸೊ ಇದು ಬಂದು ನಮಗೆ ಗಂಡು ಮಕ್ಕಳು, ಪೂರ್ವ ಗಂಡು ಮಕ್ಕಳು. ಸೊ ಅದರಿಂದ ಇವ್ರಿಗೆ ಸ್ವಲ್ಪ ಜಾಗ ಕೊಟ್ಟರೆ ಗಂಡು ಮಕ್ಳು ಅಭಿವೃದ್ಧಿ ಚೆನ್ನಾಗಿರುತ್ತೆ ಅಂತ ನಮ್ಮ ಗುರುಗಳೆಲ್ಲ ಹೇಳಿರೋದನ್ನ ನಿಮ್ಗೆ ಹೇಳ್ತಾರದು ಅಷ್ಟೇ. ಆಯಿತಾ? ಪೂರ್ವದ ಡೋರ್ ಇದ್ದರೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ಗಂಡು ಮಕ್ಕಳಿಗೆ. ಆಯಿತಾ? ನಿನ್ನ ಇಷ್ಟ ಅದು. ಹಾಂ, ಯಾವುದು ದೇವ್ರ ಮನೆದು ಇಲ್ಲಿಗೆ ಹಾಕ್ಕೊತೀನಿ ಅಂದರೆ ಇಲ್ಲಿ ಪರ್ಫೆಕ್ಟಿಗೆ ಇಲ್ಲಿ ಹಾಕೋ. ಅಡುಗೆ ಮನೆ ಇದೆಯಲ್ಲ ಪಕ್ಕದಲ್ಲಿ, ಇದೆ ಬೇಡ ಅಂತ ನಿಮ್ಮ ಇಷ್ಟ, ಅದಕ್ಕೆ ಓಕೆ, ತೊಂದರೆ ಇಲ್ಲ. ಆಯ್ತಾನಾ? ಬನ್ನಿ, ಇದು ಅಡುಗೆ ಮನೆ. ಇದು ಅಡುಗೆ ಮನೆ ಸರ್. ಇಲ್ಲಿ ಇದೊಂದು ಚಿಕ್ಕದಾಗಿ ಇದು ಮಾಡಿಬಿಟ್ಟು ಇಲ್ಲಿ ಡೈನಿಂಗ್ ಹಾಲ್ ಮಾಡ್ಕೊಳ್ಳೋಣ ಅಂತೇಳಿ. ಇಲ್ಲಿ ನೀನು ಪಾರ್ಟೇಷನ್ ಮಾಡಿದಾಗ ಮತ್ತೆ ಇಲ್ಲೊಂದು ಕಿಟಕಿ ಕೊಡಬೇಕು ದಕ್ಷಿಣ. ಹೌದಾ? ಹಾಂ, ಇಲ್ಲೊಂದು ಕಿಟಕಿ ಕೊಟ್ಕೋಬೇಕು. ನಾವಲ್ಲಿ ಇದು ಬರ್ತದೆ ಸರ್, ಶೆಲ್ಫ್ ಅಂದರೂ ಇಲ್ಲಿ ದಕ್ಷಿಣ ಒಂದು ಚಿಕ್ಕದಾದ್ರೂ ಕಿಟಕಿ ಕೊಡಲೇಬೇಕು. ಹೌದಾ? ಹಾಂ, ಅಡುಗೆ ಮನೆಯಲ್ಲಿ ನಾವು ಇದು ಬೆಳಕು ಬರ್ತದೆ ಇದನ್ನ ಅದಿರಲಿ. ಈಗ ಇದು ಪಾರ್ಟೇಷನ್ ಆಯ್ತಲ್ಲ, ಪಾರ್ಟೇಷನ್ ಆದ ತಕ್ಷಣ ಇಲ್ಲಿ ಕಿಟಕಿ ಇಡಲೇಬೇಕು ದಕ್ಷಿಣಕ್ಕೆ. ಕಂಪಲ್ಸರಿ ಬೇಕಾದ್ರು. ಇದು ಕರೆಕ್ಟ್ ಇದೆ. ಇದು ಬೇಕಾದ್ರೆ ನಿಮ್ದು ಇಷ್ಟು ಬೇಕಾಗಿಲ್ಲ, ನಿಮ್ಗೆ ಸ್ಟವ್ ಹತ್ರ ಏನಾದ್ರು ಚಿಮ್ನಿ ಬರುತ್ತಲ್ಲ, ಅವೆಲ್ಲ ಹಾಕೊಂಡ್ರೆ ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಆ ಕಡೆ ಬೇಕಾದ್ರೆ ಕಿಟಕಿ ಹಂಗೆ ಇಟ್ಕೋಬೋದು. ಇಲ್ಲಿ ಮಾತ್ರ ಒಂದು 3 ಅಡಿ ಕ್ಲೋಸ್ ಮಾಡ್ಕೊಂಡು ಇಲ್ಲೊಂದು ಚಿಕ್ಕದಾರ ಇಡ್ಬೋದಾ ಕಿಟಕಿನ? ಇಲ್ಲಿ ಚಿಕ್ಕದಾದ್ರೆ ಇಟ್ಕೋ. ಸ್ವಲ್ಪ ಇದ್ರೆ ಇಲ್ಲೇನು ಗೊತ್ತಾ, ಈ ಎನರ್ಜಿ ಇದ್ರೆ ಮನೇಲಿ ಶುಭ ಕಾರ್ಯಗಳು ಚೆನ್ನಾಗಾಗುತ್ತೆ, ಹ್ಯಾಪಿನೆಸ್ ಇರುತ್ತೆ, ಖುಷಿಯಾಗಿರ್ತಾರೆ ಅನ್ನೋದು ಇಲ್ಲಿಗೆ. ಇದು ಪಾರ್ಟೇಷನ್ ಫುಲ್ ಮಾಡಲ್ಲ ಸರ್, ಪಾರ್ಟೇಷನ್ ಇಷ್ಟೇ ಮಾಡೋದು. ಹಾಂ, ಅದು ಮಾಡಿದ್ರು ಅದು ಈ ಕಡೆ ದಿಕ್ಕಿಗೆ ಬಂದ್ಬಿಡ್ತಲ್ಲ. ಈ ಅಡುಗೆ ಮನೆಯಲ್ಲಿ ಇದು ನೈಋತ್ಯಕ್ಕೆ ಬಂದ್ಬಿಡ್ತು. ಸೊ ಅದರಿಂದ ಇಲ್ಲೊಂದು ಇಟ್ಟರೆ ಒಳ್ಳೇದು ಅಂತ. ಹಾಂ, ಇದು ಈ ಕಿಟಕಿ ಇಡ್ಬೋದಾ ಇಲ್ಲಿ? ಹಾಂ, ಇರ್ಬೋದು, ಇದು ತೊಂದರೆ ಇಲ್ಲ. ಇದು ಡೈನಿಂಗ್ ಅಲ್ಲಿ ಬೆಳಕು ಬರಲಿ ಅಂತ ಕರೆಕ್ಟ್ ಆಗಿದೆ, ಇದು ಚೆನ್ನಾಗಿದೆ. ಆಮೇಲೆ ಇದು ಇದೆಯಲ್ಲ, ಇದರ ಆಪೋಸಿಟ್ ಇದು ಇರಬೇಕು. ಆ ಡೋರ್ ಆಪೋಸಿಟ್ ಕಿಟಕಿ ಇರಲೇಬೇಕು. ಆಯಿತಾ? ಇದು ಕರೆಕ್ಟ್ ಇದೆ. ಇಲ್ಲ ಅಷ್ಟು ಗೋಡೆ ಬಿಟ್ಟಿದೆಯಾ, ಅಲ್ಲಷ್ಟು ಗೋಡೆ ಬಿಟ್ಟಿದೆಯಾ, ಕರೆಕ್ಟ್ ಇದೆ. ಅದು ಏನು ತೊಂದರೆ ಇಲ್ಲ. ಇದು ಸ್ಟ್ರೈಟು ಇದು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬಾ, ಆಮೇಲೆ ಇದು ಇದೆಯಲ್ಲ ಈ ಕಡೆ ದಕ್ಷಿಣ, ನಿಮ್ಮದೇ ತನ್ನ ಜಾಗ, ನಮ್ಮದೇ. ಇದು ಕಾಂಪೌಂಡ್ ಅರ್ಜೆಂಟಾಗಿ ಕಾಂಪೌಂಡ್ ಹಾಕಬೇಕು. ದಕ್ಷಿಣ ಪಶ್ಚಿಮ ಕಾಂಪೌಂಡ್ ಆ ಕಡೆ ಹಿಂದೆ ಇಲ್ಲಿ ಕಾಂಪೌಂಡ್ ಹಾಕಬೇಕು. ಆ ಎರಡೂ ಹಾಕಬೇಕು ಸ್ಕ್ವೇರ್ ಆಗಿ, 4 ಮೂಲೆ ಸ್ಕ್ವೇರ್ ಇರಬೇಕು. ಅರ್ಜೆಂಟ್ಗೆ ಇದು ಹಾಕೋಬೇಕು. ಇದು ಹಾಕೊಂಡ್ರೆ ಮುಂದಕ್ಕೆ ಹೋಗುತ್ತೆ. ನಾವಿಲ್ಲಿ ಸೀಟ್ ಹಾಕತ್ತೀವಿ, ಸೀಟ್ ಹಾಕೊಂಡು ಇಲ್ಲಿ ಆ ಥರ ಏನಾರ ಇಟ್ಕೊಳ್ಳೋ ಐಟಮ್ಗಳು ಇಟ್ಕೊಳ್ಳೋಕ್ಕೆ. ಅಲ್ಲ, ನೀವೇನ ಮಾಡೋ, ಸ್ವಲ್ಪ ಒಂದೂವರೆ ಅಡಿ ಆದರೂ ಬಿಟ್ಟು ಹಾಕೋ. ಹೌದಾ? 1.5 ಅಡಿ 2 ಅಡಿ ಆದರೂ ಬಿಟ್ಟು ಕಾಂಪೌಂಡು ಈ ಹೈಟ್ಗೆ ಇಷ್ಟು ಬರಲೇಬೇಕು ಕಾಂಪೌಂಡು. ಅದು ಕಷ್ಟ, ಅದಕ್ಕೆ ಏನೋ ಮಾಡಲೇಬೇಕದು. ಹೌದಾ? ಅದು ಮಾಡಿಲ್ಲ, ಶೀಟಲ್ಲಾದರೂ ಹಾಕ್ಕೋಬೇಕು. ಹೌದಾ? ಶೀಟಲ್ಲಾದರೂ ಹಾಕ್ಕೊಂಡು ಮನೆ ಬೇಗ ಫಿನಿಶ್ ಆಗುತ್ತೆ, ಬೇಗ ಮನೆಗೆ ಬರ್ತೀಯ. ಅದಿಲ್ಲ ಅಂದರೆ ಲೀಕೇಜ್ ಹೋಗ್ತಾ ಇರುತ್ತೆ. ಅರ್ಥ ಆಯ್ತಾ? ಸೀಟಲ್ಲಾದರೂ ಇಲ್ಲಿ ಗಂಟೆ ಈ ಹೈಟ್ ಬೇಕಾದ್ರೆ ಫೌಂಡೇಶನ್ ಹೈಟ್ ಬೇಕಾ ಸರ್? ಇದು ಈ ಹೈಟು ಶೀಟ್ ಈ ಹೈಟ್ ಬೇಕೇ ಬೇಕು. ಇದರಿಂದ 3.5 ಅಡಿ ಹೈಟ್ಗೆ ಹಿಂಗೆ ಹಂಗೆ ಅದು ಹಾಕಿ ನೋಡು. ಆಮೇಲೆ ತೆಗಿಬೋದು, ಹಂಗೆ ಪರ್ಮನೆಂಟ್ ಇರಬೇಕಾಗತ್ತೆ. ಅದು ಆ್ಯಕ್ಚುಲಿ ಪರ್ಮನೆಂಟ್ ಇರಬೇಕು. ಹೌದಾ? ಯಾವುದಮ್ಮ? ಇಲ್ಲ, ಆಮೇಲೆ ಅಂದರೆ ಈಗ ಮನೆ ಮುಂದೆ ನಡೆಯಲ್ಲ ಬೇಗ.
ಬರೋ ಕಾಸು ದುಡ್ಡು ಬರೋದಿಲ್ಲ, ಹ್ಞೂ ಹ್ಞೂ ಸ್ವಲ್ಪ ಈ ದೃಷ್ಟಿ ಜಾಸ್ತಿ ಆಗುತ್ತೆ, ಏನೇನೋ ತೊಂದರೆಗಳು ಬರ್ತವೆ, ಮುಂದಕ್ಕೆ ಹೋಗಲ್ಲ. ಕಾಂಪೌಂಡ್ ಹಾಕ್ಬಿಟ್ಟು ಮಾಡಿದ್ರೆ ಟಕ 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 ಎದ್ದೇಳುತ್ತೆ. ಇಲ್ಲೇ ಇದ್ದಾರೆ ಕಾಂಪೌಂಡ್ ಅವರು. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್, ಇದು ಕರೆಕ್ಟ್ ಇದೆ, ಕರೆಕ್ಟ್ ಇದೆ, ಏನು ತೊಂದರೆ ಇಲ್ಲ. ಇದು ಒಂದು ರೂಮ್ ಸರ್. ಈ ಬಾಕ್ಲು ಇಲ್ಲಿ ಬರುತ್ತೆ, ಈ ಬಾಕ್ಲು ಇಲ್ಲಿಗೆ ತರಿಸ್ತೀನಿ, ಈಗ ಇಲ್ಲಿಗೆ ಬರೆಸ್ತೀನಿ ಬಾಕ್ಲು. ಅಲ್ಲಿಗೆ ಬರುತ್ತಾ? ಇಲ್ಲೇ ಕರೆಕ್ಟ್ ಇದೆ ಆ್ಯಕ್ಚುಲಿ. ಹಾಂ, ಇಲ್ಲ ಅರ್ಧದಿಂದ ಈ ಕಡೆಗಿದೆ. ಹೌದಾ? ಹ್ಞೂ ಇದೇ ಇರಲಿ ಅಂತೀರಾ? ಅವ್ರು ಇಲ್ಲೇ ಇರಲಿ ಅಂತ ನಾವು ಈ ಬಾತ್ರೂಮ್ ಡೋರ್ ತೆಗಿಯೋಕೆ ಏನಾರ ಸಮಸ್ಯೆ ಆಗುತ್ತೆ ಅಂತ. ಏನೋ ಆ ಕಡೆ ಒಳಗಡೆ ತಗೋ ಅಷ್ಟೇ, ಏನು ಮಾಡ್ತೀಯ? ಹಾಂ, ಇದನ್ನೇ ಅಷ್ಟೇ ಕರೆಕ್ಟಾಗಿ ಸ್ಕ್ವೇರ್ ಮಾಡ್ಕೊ. ಅದು ಇಲ್ಲಿ ಒಂದು 5 ಬರುತ್ತೆ, ಚೌಕ ಮಾಡ್ಕೊ. ಇಲ್ಲೊಂದು ಅಂಚಲ್ಲಿ ಇದು ಮಾಡ್ತೀನಿ. ಅದೇನೋ ಮಾಡ್ಕೊ, ಫಸ್ಟ್ ಕಾಂಪೌಂಡ್ ನನಗೆ ಇನ್ನು ನೀರು ಸೋರುತ್ತಲ್ಲ, ಆ ನೀರು ನಿನ್ನ ಕಾಂಪೌಂಡ್ ಒಳಗಡೆ ಬೀಳಬೇಕು. ಹಂಗೆ ಅದ್ರ ಸ್ಟ್ರೈಟ್ ಹಂಗೆ ತೊಗೊಂಡೋಗಿ ಆ ಕಡೆಗೆ ಪ್ಲಾನ್ ಮಾಡ್ಕೊ ಕಾಂಪೌಂಡ್. ಸರಿನಾ? ಕಂಪಲ್ಸರಿ ಇರಲೇಬೇಕು ಕಾಂಪೌಂಡು. ಮತ್ತು ನೋಡಿ ಇಲ್ಲಿ ಇದು ವಾಯುವ್ಯ, ಇದು ಎದುರುಗಡೆ ಒಂದು ಚಿಕ್ಕದೊಂದು ಕಿಟಕಿ ಮಾಡಿ. ಅದು ಸರ್ ಡಿಸೈನ್ ಹೊರಟೋಗ್ಬಿಡ್ತದೆ ಚಿಕ್ಕದೊಂದು. ಹಾಂ ಸರ್, ಆ ಕಿಟಕಿ ಇಲ್ಲಿ ಬರುತ್ತೆ ಇನ್ನೂ. ಇದು ಯಾವುದು? ಅರ್ಧಕ್ಕೆ ಫ್ರಂಟ್ ಕಿಟಕಿ ಇದೆಯಲ್ಲ, ಅದಿನ್ನೂ ಈ ಕಡೆ ತಳ್ತೀವಿ ಅದನ್ನು. ಇದು ಇಷ್ಟು ನಮಗೆ ಈ ಕಡೆ ಇರಬೇಕು. ವಾಯು ಕಿಟಕಿ ಬರುತ್ತೆ ಸರ್, ಅದು ಒಂದು 2 ಅಡಿಯಿಂದ ಗ್ಯಾಪ್ ಕೊಡುತ್ತೆ ಅಷ್ಟೇ, ಗ್ಯಾಪ್ ಗೋಡೆಯಿಂದ ಬಾಕಿ ಕಿಡಿಯ ಬಂದು ಆ ಕಿಡಿಯ ರೆಂಟ್ ಬರುತ್ತೆ. ಈ ರೂಮ್ದು ಕಿಡಿ ಈ ಕಡೆಗೆ ಬಂದು ಕೂರುತ್ತೆ ಸ್ವಲ್ಪ, ಅದನ್ನ ಈ ಕಡೆಗೆ ಕಲ್ಕತ್ತೀವಿ. ಸರಿ ಸರ್, ನೋಡ್ಕೋದು. ಹಾಂ, ಮಿಕ್ಕಿದಲ್ಲ ಇದು ಇದು ಇದಕ್ಕೆಲ್ಲ ಇದು ಓಪನ್ ಈ ಕಡೆಗೆ ಮಾಡ್ತೀವಿ. ಆ ಕಡೆ ಮಾಡ್ತಾ ಇದೆಯಾ? ಓಹೋ. ಸೊ ಅವಾಗ ಎಲ್ಲಿ ಮಾಡ್ತೀವಿ ಗೊತ್ತಾ? ಆ್ಯಕ್ಚುಲಿ ಇದ್ರ ಆಪೋಸಿಟ್ ಮಾಡಬೇಕು. ಹೌದಾ? ಇದ್ರ ಆಪೋಸಿಟ್ ಮಾಡಿದ್ರೆ ಚೆನ್ನಾಗಿರೋದು. ಅಂದರೆ ಈ ಡೋರ್ ಆಪೋಸಿಟ್ಟು, ಹ್ಞೂ ಈ ಪೂರ್ವದಲ್ಲಿ ಡೋರ್ ಕೊಡ್ತೀಯಲ್ಲ, ಡೋರ್ ಆಪೋಸಿಟೇ ಕೊಟ್ಟರೆ ಒಳ್ಳೇದು. ಹಾಂ, ನಾವು ಇಲ್ಲೆಲ್ಲರೂ ಕೊಡೋಣ. ಇಲ್ಲಿ ಇದು ಮೈನಸ್ ಆಗುತ್ತೆ, ಮೈನಸ್ ಆಗುತ್ತೆ, ಅಗ್ನಿಮೂಲೆ ಆಗುತ್ತೆ ರೂಮ್ಗೆ. ಈ ರೂಮ್ಗೆ ಅಗ್ನಿಮೂಲೆ ಎಂಟ್ರಿ ಆಗುತ್ತೆ. ಕೊಟ್ಟರೆ ಇಲ್ಲಿ ಅಲ್ಲಿ ಕೊಡ್ಬೇಕು ಹಂಗೆ, ಇಲ್ಲ ಈ ಅರ್ಧದಿಂದ ಈಚೆಗಾನ ಕೊಡ್ಬೇಕು. ಈ ಅರ್ಧ ಅರ್ಧ ಈಚೆ ಕೊಡ್ಬೇಕು, ಈಚೆ ಕೊಟ್ಟರೆ ಒಳ್ಳೇದು. ಹಾಂ, ಹಿಂಗೆ ಮಾಡು, ಅಲ್ಲಿ ಎದುರುಗಡೆ ಕೊಡು, ಇದ್ರ ಆಪೋಸಿಟ್ ಕೊಡು, ಕರೆಕ್ಟಾಗಿರುತ್ತೆ. ಬಾ, ಟಿವಿ ಇಲ್ಲ ಹಾಕೋಣ ಅಂತ ಇದೀವಿ. ಟಿವಿ ಹಾಕೋದು ಇಲ್ಲೇ ಕೂರಕ್ಕೆ ಲಿವಿಂಗ್ ಅದು ಚೆನ್ನಾಗುತ್ತಲ್ಲ ಅಂತ. ಅಷ್ಟೇ ತಾನು, ಮೇಲೆ ಏನಿಲ್ಲ. ಮೇಲೆ 3 ರೂಮು. ಅದು ಸ್ಕೆಚ್ ಹಾಕಿಲ್ಲ ತಾನೇ? ಹಾಂ, ಅದೊಂದು ಹಾಕ್ಸಿದ್ದೆ ಸ್ಕೆಚ್. ಒಂದು ಒಬ್ರು ನಮ್ಮ ಲಕ್ಷ್ಮಣ್ ಅಂತ ಒಬ್ರು ಇದ್ರು, ಅವರು ಪಂಚಾಯತಿ ಲೈಸೆನ್ಸ್ಗೋಸ್ಕರ ಎಲ್ಲ ಹಾಕೊಂಡಿದ್ದು, ಪಂಚಾಯತಿಗೆ ಕೊಡಲೇಬೇಕಾಯ್ತು ನಾವು. ಹಂಗಾಗಿ ಸೊ ಇಲ್ಲಿ 3 ರೂಮಾ? 3 ರೂಮು. ಅಲ್ಲಿ ಈಗ ಓಪನ್ ಬಿಡ್ತೀವಿ, ಅಲ್ಲಿ ಫುಲ್ಲು. ಓಕೆ, ಅಲ್ಲಿ ಓಪನ್ನು. ಇಲ್ಲೊಂದು ರೂಮು ಸುಮ್ಮನೆ ಸಿಟ್ಔಟ್ ಅಂದರೆ ಹೊರಗಡೆ ನೋಡೋಕ್ಕಷ್ಟೇ, ಒಂದು ಡಿಸೈನ್ ಆಗಿ ಒಂದು ಬಾಕ್ಲು ಮಾಡಿಬಿಟ್ಟು ಡಿಸೈನ್ ನೋಡ್ಬಿಟ್ಟು ಮತ್ತೆ ಅಲ್ಲಿ ಇಳಿಯಂಗೆ ಮಾಡೋಂಗಿಲ್ಲ, ಸುಮ್ಮನೆ ಅದು ಮಾಡ್ತಿದ್ದೀವಿ. ಅಲ್ಲಿ ಫುಲ್ ಓಪನ್, ಅದು ಅಷ್ಟು ಈಗ ಬ್ಲ್ಯಾಕ್ ಇದೆಯಲ್ಲ ಅಷ್ಟು, ಅದು ಫುಲ್ ಓಪನ್ ಮಾಡಿ ಇದು ಮಾಡಿ ಈ ಥರ ಎ ಶೇಪು ಮಾಡೋಣ ಅಂತ RCC ಎ ಶೇಪ್ ಆರ್ಟಿಸಿ. ಅದ್ರ ಮೇಲೆ ಹಂಚಾಕ್ಬಿಡ್ತೀವಿ, ಯಾಕೆಂದ್ರೆ ನಮ್ಮ ಮಲೆನಾಡು ಏರಿಯಾ ಮತ್ತೆ ಹೌದು ಮಾಡೋಕ್ಕಾಗಲ್ಲ. ಇದು ಫುಲ್ ಎ ಶೇಪೇನಾ? ಸರ್ ಹಿಂಗೆ ಸೆಂಟ್ರಲ್ಲಿ ಹಿಂಗೆ ಬಂದ್ಬಿಡುತ್ತೆ, ಸೆಂಟ್ರಿಗೆ ಫುಲ್ಲು ಸೆಂಟ್ರಿಗೆ ಈ ಥರ ಬಂದ್ಬಿಡುತ್ತೆ ಇದು. ಓಕೆ ಓಕೆ, ಆ ಕಡೆ ಈ ಕಡೆ ಫುಲ್ ಸೆಂಟ್ರಿಗೆ ಬಂದ್ಬಿಡುತ್ತೆ. ಹಾಂ, ಇಲ್ಲಿ 2 ರೂಮ್ ಮಾಡೋಣ ಅಂತ. ಒಂದು ರೂಮಿಗೆ ಅಟ್ಯಾಚ್ ಮಾಡಿಸೋಣ ಅಂತ ಸರ್. ಆ ಕಡೆ ರೂಮಿಗೆ ಅಟ್ಯಾಚ್ ಮಾಡಿಸಿದ್ರೆ ಒಳ್ಳೇದು. ಈ ವಾಯುದಲ್ಲಿ ಮಾಡಿದ್ರೆ ಒಳ್ಳೇದು. ಈ ಕಡೆದು ಅಟ್ಯಾಚ್ ಮಾಡ್ಸೋಣ, ಅದನ್ನ ಕಾಮನ್ ಮಾಡ್ಬಿಡ್ತೀವಿ. ಅದನ್ನು ಕಾಮನ್ ಮಾಡಿ ಇದನ್ನು ವಾಯುಮೂಲೆ ಇರೋದು ಅಥವಾ ಇದನ್ನು ನಾನು ನಿನ್ಗೆ ಕೊಡ್ತೀನಿ ಬಿಡು ಸ್ಕೆಚ್. ಎ ಟೈಪ್, ನಮ್ದು ಈ ಟೈಪ್, ಫುಲ್ ಎ ಟೈಪ್. ನಿಮ್ಮ ಮೇಲೆ ಏನಾದ್ರು ಹಾಕೋ, ನಾನು ವಾಸ್ತುಗೆ ನಿನಗೆ ಡ್ರಾಯಿಂಗ್ ಕೊಡ್ತೀನಿ. ನಿಮ್ಮ ಮೇಲೆ ಸಿಂಟೆಕ್ಸ್ ಈ ಕಡೆ ಇಡೋದಾ? ಸಿಂಟೆಕ್ಸ್ ಇಲ್ಲಿ ಇಡೋಣ ಅಂತ, ವಾಟರ್ ಟ್ಯಾಂಕ್ ಅನ್ನು. ಹೌದು, ಈ ಮೂಲೆಗೆ ಇಡೋಣ ಅಂತ, ಇಲ್ಲೇ ಇರಬೇಕು, ಇಲ್ಲೇ ಇಡೋಣ ಅಂತ. ಇದನ್ನೊಂದು ರೂಮ್ ಮಾಡಿ ಇಲ್ಲಿದ್ದ ವಾಟರ್ ಟ್ಯಾಂಕನ್ನು ಇದು ಮಾಡೋಣ ಅಂತ. ಹೌದು, ಹಾಗೆ ಮಾಡು. ಇದು ಮೆಟ್ಲಿಂಗ್ ಬರ್ಬೋದಾ? ಬರ್ಬೋದು, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಈಗ ಎಲ್ಲ ರೈಟೇ ಬರಬೇಕು ಅಂದ್ರೆ ಎಲ್ಲಾಗೈತೆ, ಒಂದೊಂದು ಕಡೆ ಹಿಂಗೂ ಬರಬೇಕು. ಹಿಂಗೆ ಬಂದಿದ್ರೆ ಚೆನ್ನಾಗಿರೋದು, ನಿನಗೆ ಅದು ಮಿಸ್ ಆಗ್ತಿತ್ತು. ಹೌದು, ಅದು ಮಿಸ್ ಆಗ್ತಿತ್ತು ಅಲ್ವಾ? ನಾವು ಇಲ್ಲಿ ಬರೋಕೆ ಅಡುಗೆ ಮನೆಗೆ, ಈ ಅಡುಗೆ ಮನೆ, ಈ ರೂಮ್ಗೆ ತೊಂದರೆ ಆಗುತ್ತೆ, ಈ ಮಾಸ್ಟರ್ ಬೆಡ್ರೂಮ್ ತೊಂದರೆ ಆಗುತ್ತೆ ಅಲ್ವಾ? ಬಾ, ಚೆನ್ನಾಗಿದೆ. ಮೇಲೆ ನೀಟಾಗಿ ಕಟ್ಕೋ. ಇಲ್ಲ ಇಲ್ಲ, ಸ್ವಲ್ಪ ಚೇಂಜಸ್ ಮಾಡ್ದು ನಾವು. ಇಲ್ಲ ಆ ಥರ ಪ್ಲ್ಯಾನ್ ಮಾತ್ರ ಕೊಟ್ಟಿರೋ, ಸ್ವಲ್ಪ ಚೇಂಜಸ್ ಮಾಡೋದು ನಾವು. ಲೋಕಲ್ ಮೇಸ್ತ್ರಿ ಹತ್ರ ನಾವು ಚೂರು ಚೇಂಜಸ್ ಮಾಡ್ಕೊತಬೋದು. ಅದೇ ಸ್ಲ್ಯಾಬೇ ಗೋಡೆ ಮೇಲೆ ಕುಣಿಸ್ಬಿಟ್ಟು ಡೈರೆಕ್ಟ್ ಬೀಮು ಸ್ವಲ್ಪ 1 ಅಡಿ ಆದ್ರೂ ಬೀಮ್ ಹಾಕ್ಕೋಬೇಕು. ಯಾವ್ದು ಹೇಳಿ ಇದಕ್ಕೆ? ಅಲ್ಲಿ ಇದೆಯಲ್ಲ ಕೆಳಗಡೆ ಆ ಗೋಡೆ ಡೈರೆಕ್ಟ್ ಇಟ್ಕೆ ಕುಣಿಸಿದೆಯಲ್ಲ, ಅದ್ರ ಮೇಲೆ ಒಂದು ಪ್ಲಿಂತ್ ಬೀಮ್ ಹಾಕ್ತಾರೆ. ಸ್ವಲ್ಪ ಅದ್ರ ಪ್ಲಿಂತ್ ಹಾಕ್ಬಿಟ್ಟು ಅದ್ರ ಮೇಲೆ ಕುಂಡಿಸ್ತಾರೆ. ಅವಾಗ ಸೇಮ್ ನಿಮಗೆ ಲೈಫ್ ಸ್ಟ್ರಾಂಗ್ ಇರುತ್ತೆ. ಒಂದು ಎಷ್ಟಾಗೈತೆ? 3 ಸ್ಟ್ರಾಂಗ್ ಆಗುತ್ತೆ. ಇವಾಗ ಏನಂದ್ರೆ ಕಾನ್ಸೆಪ್ಟ್ ಸ್ಲ್ಯಾಬ್ ಇಂದ ಲೋಡ್ ಬೀಮ್ ಬರಬೇಕು, ಕಾಲಮ್ ಬರಬೇಕು, ಆ ತರ. ಅಟ್ಲೀಸ್ಟ್ ವಾಲ್ ಬೇರಿಂಗ್ ಅಂತ ಮಾಡಿದ್ರೆ ನೀವು ಇವಾಗ ಕಾಲಮ್ ಹಾಕ್ಸಿಲ್ಲ, ಅಟ್ಲೀಸ್ಟ್ ಬೀಮ್ ಆದ್ರೂ ಬರಬೇಕು.
ಅಲ್ಲ ಬಿಡಿ ಹಾಕ್ಬಿಟ್ಟವ್ರಿ ಇನ್ನೇನು ಮಾಡಕ್ಕೆ ಈಗ ನೆಕ್ಸ್ಟ್ ಮೇಲ್ಗಡೆ ಮಾಡಿದಾಗ ಅದು ರೇಟ್ ಜಾಸ್ತಿ ಆಗ್ತೆ ಅಂತಾರೆ ನನಗೆ. ಎಲ್ಲ ಚದರ್ಲಕ್ಕ ಒಪ್ಸಿದ್ದೀರಾ? ಹಾಂ ಅವ್ರಿಗೆ ಚಿತ್ರದಾಗ ಹಾಂ ಚದರ್ಲಕ್ಕ ಒಪ್ಸಿದ್ರೆ ಇದೇ ಕತೆ. ಹಾಂ ಚದರ್ಲಕ್ಕ ಒಪ್ಪಿಸ್ಬಿಟ್ರೆ ಹಾಂ 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 ಪಿಲ್ಲರೇ ಎಗರಿಸ್ಬಿಡ್ತಾರೆ. ಹ್ಞೂ ಕಾಂಟ್ರಾಕ್ಟ್ ಕೊಟ್ಟರೆ ಅದೇ ಪ್ರಾಬ್ಲಮ್. ನೀವೇ ಹಾಕ್ಸ್ಬಿಟ್ರೆ ನಿಮಗೆ ಎಷ್ಟು ಬೇಕೋ ಸ್ಟ್ರಾಂಗ್ ಆಗಿ ನೀವೇ ಹಾಕ್ಕೋಬೋದು. ಅಂದರೆ ಅವ್ರಿಗೆ ಫುಲ್ ಇದು ಕೊಟ್ಟಿಲ್ಲ, ಮೆಟೀರಿಯಲ್ ಕೊಟ್ಟಿಲ್ಲ, ಬರೀ ಕೆಲ್ಸಕ್ಕೆ ಮಾತ್ರ. ಕೆಲ್ಸಕ್ಕೆ ಮೆಟೀರಿಯಲ್ ಎಲ್ಲ ನಮ್ಮದೇ, ಮತ್ತೆ ಬಿಡು. ಬರೀ ಕೆಲ್ಸದ ಮಾತ್ರ. ಅವ್ರು ಏನು ಮೆಟೀರಿಯಲ್ ಹೇಳ್ತಾರೆ ಅದು ನಾವು ಓಡಿಸ್ತೀವಿ. ಈಗ ಕೆಳಗಡೆ ಒಂದು ಹಾಕಿ ಅದು ಕೆಳಗಡೆ ಹಾಕದಂಗಿಲ್ಲ. ಕೆಳಗಡೆ ಸರ್ 1 ಅಡಿ ಹಾಕ್ಸಿರೋದು, ಒಂದು ಅಡಿ ಹಾಕ್ಸಿದ್ರಾ? ಕೆಳಗಡೆ 1 ಅಡಿ ಸ್ಟ್ರಾಂಗ್ ಹಾಕ್ಸಿದ್ವಿ ಕೆಳಗಡೆ. ಅದು ಏನಿಲ್ಲ, ಮೇಲೆ ಒಂದು ಹಾಕ್ಸ್ಬೇಕಿತ್ತು ಅಷ್ಟೇ. ಆಮೇಲೆ ಇನ್ನೊಂದು ಈಚ್ ಕಡೆ ನೋಡಿ ಅಲ್ಲೆಲ್ಲ ಕಬ್ಬನೆಲ್ಲ ಕಾಣ್ತಿರುತ್ತಲ್ಲ, ಹೌದು. ಅದು ಮೊದಲೇ ಪ್ಯಾಚ್ ಮಾಡಬೇಕು. ಹಾಂ. ಸೆಂಟ್ರಿಗೆ ಬಿದ್ದ ತಕ್ಷಣ ಪ್ಯಾಚ್ ಮಾಡಬೇಕಿತ್ತು. ಹಿಂಗೆ ಬಿಟ್ಟು ಏನಾಗುತ್ತೆ ಅಂತಂದ್ರೆ ಸೀತೆ ಕಬ್ಬು ಹೇಳು. ತುಕ್ಕಿಳಿಯುತ್ತೆ. ಆ ಕಬ್ಬನ ವ್ಯಾಲ್ಯೂಮ್ ತೂಕ ದೊಡ್ಡ ಆಗಿ ಅದು ಕಿತ್ಕೊಂಡ್ ಬೀಳುತ್ತೆ. ಕಿತ್ತಿರೋದು ಇದೆಯಲ್ಲ ಅವತ್ತೇ ಇಮಿಡಿಯೇಟ್ ಇದು ಹಾಕ್ಸ್ಬಿಟ್ಟು ಇಮಿಡಿಯೇಟ್ ಆಗಲೇ ಇದು ಮಾಡ್ಬೇಕು. ಪ್ಲಾಸ್ಟಿಂಗ್ ಮಾಡಿಸ್ಬೇಕು. ಏನಿಲ್ಲ ಬಿಡ, ಪ್ಲಾಸ್ಟಿಂಗಲ್ಲಿ ಹೋಗುತ್ತೆ, ಬಟ್ ಪ್ಲಾಸ್ಟಿಂಗ್ ಮಾಡೋವರೆಗೂ ಅದು ತುಕ್ಕಡಿತಾ ಇರ್ತದೆ. ಓಕೆನಾ? ಇನ್ನೇನು ಕೇಳಬೇಕು? ಫೋಟೋ ತಗೊಂಡಿದ್ದೀನಿ. ತಗೋ. ಸರಿ, ಅದೇ ಇದು ನಮ್ಮದು ಈ ಕಾಂಪೌಂಡ್ ಬಂದು ಡೈರೆಕ್ಟ್ ಬರಲ್ಲ, ಹಿಂಗೆ ಅಂತ ಸ್ವಲ್ಪ ಹಿಂಗೆ ಕ್ರಾಸ್ ಅದೇ ಅದಕ್ಕೆ ನಾನು ಹೇಳ್ತಾ ಇರೋದು, ಮನೇನ ಸಪ್ರೇಟಾಗಿ ಸ್ಕ್ವೇರ್ ಮಾಡ್ಕೊಂಬಿಡು. ಇದು ಎಕ್ಸ್ಟ್ರಾ ಇರೋದು ಫೆನ್ಸಿಂಗ್ ಹಾಕೋ. ನಾವು ಅರ್ಧ ಅಡಿನೂ ಬಿಡೋಂಗಿಲ್ಲ, ಯಾಕೆ ನಮಗೆ ಕಾಣಬೇಕಲ್ಲ ಮುಂದೆ ಫ್ರಂಟಿಗೆ, ಹಂಗಾಗಿದೆ. ನೀನು ಕಾಣೋದು ಬಿಡೋದು ಆಮೇಲೆ. ಫಸ್ಟೇ ನೀನು 3 ರೋಡಲ್ಲಿ ಇದೆಯಾ, ದೃಷ್ಟಿ ಜಾಸ್ತಿ ಬೀಳುತ್ತೆ. ನಿಮ್ಮ ಮನೆ ಕಟ್ಟಿದ್ರೆ ಇದನ್ನ ಹೆವಿ ದೃಷ್ಟಿ ಆಗತ್ತೆ ನಿನಗೆ. ಅದಕ್ಕೆ ಸ್ವಲ್ಪ ದೃಷ್ಟಿ ಬೊಂಬೆ ಅದು ಇದು ಕುಂಬಳಕಾಯಿ ಕಟ್ಕೊತಾ ಇರ್ಬೇಕು ನೀನು. ಆಯಿತಾ? ನೀನು ಇದನ್ನು ಸ್ಕ್ವೇರ್ ಮಾಡ್ಕೊ, ಅದನ್ನು ಕಂಬಿಯಲ್ಲಿ ಹಾಕೊಂಬಿಡು. ಇಲ್ಲ ಅದು ಸಪ್ರೇಟಾಗಿ ಕಾಂಪೌಂಡ್ ಹಾಕೊಂತೀವಿ, ಹಾಕೋ. ಈ ಮನೆ ಮಾತ್ರ 4 ಮೂಲೆ ಸ್ಕ್ವೇರ್ ಮಾಡಬೇಕು. ಆಮೇಲೆ ತಗೊಂಬಂದು ಇದಕ್ಕೆ ಅಟ್ಯಾಚ್ ಮಾಡಬೇಡ, ಇದು ಬಿಟ್ಟು ಆಚೆಗೆ ಹಾಕ್ಬೇಕು. ಈ ಕಂಬ ಬಿಟ್ಟು ಆಚೆ ಎಷ್ಟು ಬೇಕಾದ್ರೆ ತಗೋ, ಹಂಗೆ ಸ್ಟ್ರೈಟ್ ತಗೋ. 4 ಮೂಲೆ ಸ್ಕ್ವೇರ್ ಮಾಡ್ಕೊಂಬಿಡು. ಮನೆ ಸೂಪರಾಗಿದೆ, ಚೆನ್ನಾಗಿರ್ತೀಯ. ನೀನು ಮತ್ತೆ ಜಾಗ ಹೋಗುತ್ತೆ, ಅವ್ರು ಒತ್ತಿಸ್ಕೊತಾರೆ, ಇವ್ರು ಹೊತ್ಸ್ಕೊತಾರೆ, ಹೋದ್ರೆ ಹೋಯ್ತು. ನೀನು ಫಸ್ಟ್ ಸ್ಕ್ವೇರಾಗಿರು, ಯಾರು 1 ಅಡಿ ಎತ್ಕೊಂಡು ಹೋಗಲ್ಲ. ಆಯಿತಾ? ನೀನು ಚೆನ್ನಾಗಿದ್ರೆ ಸಾಕಿಲ್ಲ ಅಂದರೆ ಸರ್ ಈಗ ಹೇಳು. ಇದು ಇಲ್ಲಿಗೆ ಹಾಕ್ಸಂಗಿಲ್ವ ನಾವು ಮುಂಚೆಲೆ? ಇಷ್ಟು ಫುಲ್ ಆಗಡೆ ಒಳಗಡೆ ಇರ್ಬೇಕಾ? ನೀರು ಬೀಳೋ ಒಳಗಡೆ ಇರ್ಬೇಕಾ? ಅಲ್ಲಲ್ಲ, ನೀನು ಬೇಕಾ ಪೂರ್ವ ಹಾಕೋ, ಅಲ್ಲಿಂದ ಹಂಗೆ ಹೋಗೋ, ಹಂಗೆ ತಗೊಂಡೋಗು, ಅಲ್ಲಿಂದ ಹಂಗೆ ಎತ್ಕೊಂಡೋಗು. 4 ಸ್ಕ್ವೇರ್ ಮಾಡ್ಕೊ, ಸ್ಕ್ವೇರ್ ಇರ್ಬೇಕು. ನೀನು ತಗೊಂಡೋಗ, ಅಲ್ಲಿವ್ರಿಗೆ ಏನಾಗಲ್ಲ, ತೊಗೊಂಡೋಗ್ಬೋದು. ಇಲ್ಲೂ ಅಷ್ಟೇ, ಎಷ್ಟು ಬೇಕೋ ಆ ಸ್ಕ್ವೇರ್ ಬರೋರ್ಗೆ ಹೋಗೋದು. ಕ್ರಾಸ್ ಇದೆಯಲ್ಲ, ಆ ಕ್ರಾಸ್ ಇದೆ, ಅದು ನೀನು ಬರ್ತಾ ಆಗಲ ಕಮ್ಮಿ. ಆಗಲೇ ಕಮ್ಮಿ ಆಗುತ್ತೆ. ಎಷ್ಟು ಸ್ಕ್ವೇರ್ ಬರುತ್ತೋ ಅಷ್ಟು ಹಾಕೋ, ಅಲ್ಲಿಗೆ ಲಾಸ್ಟ್ ಮಾಡ್ಕೊ. ಓಕೆನಾ? ಅರ್ಥ ಆಯ್ತಲ್ಲ ಹೇಳಿದ್ದು? ಅರ್ಥ ಆಯ್ತು. ಅದೇ ಕಾಂಪೌಂಡ್ ಹೇಳಿದ್ರೆ ಈಗ ಅದೇ ಸಮಸ್ಯೆ ನಮಗೆ. ನೀನು ಕಾಂಪೌಂಡ್ ಹಾಕಿರೋದು ಇಷ್ಟು ಮನೆ ಕಟ್ಟಿ ವೇಸ್ಟು. ಇಷ್ಟು ಮನೆ ಎಷ್ಟು ಖರ್ಚು ಮಾಡ್ತೀಯಾ? ಕಾಂಪೌಂಡ್ ಇಲ್ಲ. ಕಾಂಪೌಂಡ್ ಹಾಕಿ ಆಮೇಲೆ ಫೌಂಡೇಶನ್ ಹಾಕೋ. ಅವ್ರು ಫಸ್ಟ್ ಕಾಂಪೌಂಡ್ ಹಾಕ್ಬಿಟ್ಟು ಅವರು ಕಾಂಪೌಂಡ್ಗೆ 5 ಲಕ್ಷ ಖರ್ಚು ಮಾಡೋದು. 5 ಲಕ್ಷ ಅವ್ರದ್ದು ಹಿಂಗಿತ್ತಲ್ಲ, ಇರೋ ಬರೋ ದುಡ್ಡೆಲ್ಲ ಕಾಂಪೌಂಡ್ಗೆ ಆಗೋಯ್ತು ಪಾಪ. ಆಮೇಲೆ ಹೊಂಚ್ಕೊಂಡು ಮನೆ ಕಟ್ಟ, 3 ಫ್ಲೋರ್ ಕಟ್ಬಿಟ್ಟ. 1 ಫ್ಲೋರ್ ಕಟ್ಟಕ್ಕೆ ಹೋಗಿ 3 ಫ್ಲೋರ್ ಕಟ್ಟದ. ಆಯ್ತು, ಅದಕ್ಕೆ ನೀನು ನನ್ನ ಮಾತು ಕೇಳು, ಏನು ಕೇಳಬೇಡ. ನೀನು ಹೆಂಗೆ ಈ ರೆಡಿಮೇಡ್ ಸಿಗುತ್ತಲ್ಲ ಕಾಂಪೌಂಡ್, ರೆಡಿಮೇಡ್ ಸಿಗ್ತದೆ. ರೆಡಿಮೇಡ್ ಆದರೂ ಹಾಕ್ಬಿಡು. ರೆಡಿಮೇಡ್ ಆದರೂ ರೆಡಿಮೇಡ್ ಫಸ್ಟು 2 ಹಾಕಮ್ಮ, ಈ ಕಡೆ ಹಾಕ್ರಿ. ಆಮೇಲೆ ಬೇಕಾದ್ರೆ ನೀನು ಫ್ರಂಟು ಕನೆಕ್ಟ್ ಮಾಡ್ಕೊ. ಆಮೇಲೆ ಅದೇ ನಿಮ್ಗೆ ಫುಲ್ ಪೂರ್ತಿ ಮನೆ ನಿನಗೆ ಹಿಂಗೆ ಪೆನ್ ರೆಡಿ ಆಗ್ಬಿಟ್ಟು ಬರ್ತೀವಲ್ಲ ಒಳಗಡೆಗೆ, ಹಂಗೆ ಮಾಡುತ್ತೆ. ಯಾರ ಮಾತು ಕೇಳಬೇಡ. ಇನ್ನೊಂದು 50,000 ಸಾಲ ಆದರೂ ಪರವಾಗಿಲ್ಲ, ಕಾಂಪೌಂಡ್ ಹಾಕಿ. ಕಾಂಪೌಂಡಿಗೆ 50,000 ಜಾಸ್ತಿನೇ ಆಗುತ್ತಲ್ಲ ಅಲ್ಲ, ಇರಲಿ. ಅದೆಷ್ಟು 85 ರೂಪಾಯಿ ಸ್ಕ್ವೇರ್ ಫೀಟು. ಇಲ್ಲ ಇಟ್ಕೆಯಲ್ಲಿ ಸಿಗುತ್ತೆ, ಇಟ್ಕೆಯಲ್ಲಿ ಕಟ್ಸ್ಬಿಡು. ಹೆಂಗೋ ಮಾಡಿ ಹಿಂದೆ ಮುಂದೆ ಪಶ್ಚಿಮ ದಕ್ಷಿಣ ಆದರೂ ಫಸ್ಟ್ ಹಾಕು. ಇದೆಲ್ಲ ಮತ್ತೆ ಫಿನಿಶ್ ಆದಮೇಲೆ ಮನೆ ಈ ಪೂರ್ವ 2 ಕನೆಕ್ಟ್ ಮಾಡ್ಕೊ. ಕಾಂಪೌಂಡ್ ಇಲ್ಲದ ಮನೆ ಅಂದರೆ ನಾವು ಬಟ್ಟೆ ಇಲ್ಲದ್ರೆ ಬೀದಿಯಲ್ಲಿ ತಿರುಗಿದಂಗೆ. ಅರ್ಥ ಆಯ್ತು ನಿಮಗೆ? ನಮಗೆ ಬಟ್ಟೆ ನಾವೇನು ಅಂದರೆ ಮನೆಯೆಲ್ಲ ಫಿನಿಶ್ ಆದ್ಮೇಲೆ ಲಾಸ್ಟಿಗೆ ಹಾಕತ್ತೀವಿ. ಹೆಂಗೆ ಮಾನವರೇದೆಲ್ಲ ಹೋದ್ಮೇಲೆ ತೆಗೆದು ಹಾಕೊಂಡು ಏನು ಪ್ರಯೋಜನ? ಅರ್ಥ ಆಯ್ತಾ? ಫಸ್ಟು ಒರಿಜಿನಲ್ ರೂಲ್ಸ್ ಇರೋದು ಏನಂದರೆ, ವಾಸ್ತುವಲ್ಲಿ 4 ಕಡೆ ಕಾಂಪೌಂಡ್ ಕಟ್ಟಿ ಮನೆ ಕಟ್ಟಬೇಕು ಅಂತ ಹಳೇ ವಾಸ್ತುವಲ್ಲಿ ಒರಿಜಿನಲ್ ರೂಲ್ಸ್ ಇರೋದು ಹಂಗೆ. ಈಗ ಯಾರು ಹಂಗೆ ಮಾಡೋಕ್ಕಾಗಲ್ಲ. ಬೆಂಗಳೂರು ಈ ಥರ ಸಿಸ್ಟಿಗಳಲ್ಲಿ ಕಷ್ಟ ಆಗಿ. ಸೊ ಈಗೆಲ್ಲರೂ ಏನೋ ಸ್ನಾನ ಮಾಡೋದು, ಶೃಂಗಾರ ಮಾಡೋದು, ಏನಕ್ಕೆ ಈಗ ದೇವರಿಗೆ ಅಲಂಕಾರ ಮಾಡ್ಬೇಕಾರೆ ಎಲ್ಲ ಕಟನ್ ಹಾಕ್ಬಿಟ್ಟು ಫುಲ್ಲು ರೆಡಿ ಮಾಡ್ತಾರೆ, ಹೌದಲ್ವಾ? ಮತ್ತೆಲ್ಲ ರೆಡಿ ಮಾಡಿ ಓಪನ್ ಮಾಡ್ತಾರೆ. ಸೇಮ್ ಹಂಗಿರ್ಬೇಕು ಮನೆ. ನೀಟಾಗಿ ರೆಡಿ ಆಗೋರಿಗೆ ಯಾರು ಕಾಣಬಾರ್ದು. ನೀನು ಕಟ್ಬಿಡ್ಬೇಕು, ಹೈಟ್ ಮಾಡಿ ಕಟನ್ ಹಾಕಿ ಎಲ್ಲ ಮೆಸ್ ಹಾಕಿ ಮುಚ್ಚಿಬಿಡ್ಬೇಕು. ಫುಲ್ಲು ರೆಡಿ ಮಾಡಿ ಒಂದ್ಸಲಿ ಓಪನ್ ಮಾಡಬೇಕು. ಹೌದು,
ಅದು 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 ಸರ್ ಈ ಕಡೆ ಬನ್ನಿಲ್ಲ ಸಿಸ್ಟಮ್ ಅದು. ಓಕೆ, ಥ್ಯಾಂಕ್ ಯು.